ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿಚಿತ್ತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಸಂಡೇ, ಸೊ ಬೆಳಗ್ಗೆಯಿಂದ ಫುಲ್ ಲೇಜಿ, ಏನು ಕೆಲಸ ಮಾಡಿಲ್ಲ. ಬುಜ್ಜಿ ಬೇಬಿಗೂ ಚಿರುದು ಊಟ ಆಗಿದೆ ಅಷ್ಟೇ, ಇನ್ನೇನು ಮಾಡಿಲ್ಲ. ಅವ್ರದ್ದು ಟಿಫನ್ ಮಾಡಿಬಿಟ್ಟು ಅವ್ರಿಗೆ ತಿನ್ನಿಸಿದ್ದೀನಿ. ಆ್ಯಂಡ್ ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾವು ಸಂಡಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಸ್ಬೆಂಡ್ ಮನೇಲೇ ಇದ್ದಾರೆ ಇವತ್ತು, ಸಂಡೇ ಆಗಿರೋದ್ರಿಂದ. ಸೊ ಅವ್ರ ಕೈಯಲ್ಲಿ ಚೆನ್ನಾಗಿ ಒತ್ತಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಡೈಲಿ ಸ್ವಲ್ಪ ಸ್ವಲ್ಪ ಮಾರ್ನಿಂಗ್ ಸ್ವಲ್ಪ ಸ್ವಲ್ಪ ಮಾಡ್ಕೊತಾ ಇದ್ದೆ. ಸೊ ಇವತ್ತು ಅವ್ರ ಮನೇಲೇ ಇದ್ದಾರಲ್ಲ, ಸೊ ಒಂದೇ ಸಲ ಬಲ್ಕಾಗಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಸೊ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ದೊಡ್ಡ ಪಾತ್ರೆ ಇಕ್ಕಿದ್ದೀನಿ. ಮನೇಲಾದರೆ ಯಾವಾಗಲೂ ಡೈಲಿ ಇಷ್ಟಿಷ್ಟೇ ಮಾಡ್ಕೊಂಡಿದ್ದೆ. ಇವತ್ತು ಹೆಂಗಿದ್ರು ನಮ್ಮ ಹಸ್ಬೆಂಡ್ ಇದ್ದಾರೆ, ಅವ್ರ ಕೈಯಲ್ಲಿ ಚೆನ್ನಾಗಿ ಒತ್ತಿಸೋಣ ಅಂತ ಹೇಳ್ಬಿಟ್ಟು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಮನೇಲಿ ಗ್ಯಾಸ್ ಮೇಲೆ ಇಟ್ಟರೆ ಆಗಲ್ಲ, ಹಾಗಾಗಿ ನಮ್ಮ ಮನೇಲಿ ಎಕ್ಸ್ಟ್ರಾ ಸಿಂಗಲ್ ಸ್ಟವ್ಗಳು ಇರುತ್ತಲ್ಲ, ಅದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಗಡೆ ಇಟ್ಕೊಂಡಿದ್ದೀವಿ. ಭಾನುವಾರ ರೆಸ್ಟ್ ಡೇ ಅಲ್ಲ, ಇವತ್ತು ಫುಲ್ ವರ್ಕಿಂಗ್ ಡೇ. ಸೊ ಬೇಗ ಬೇಗ ಮಾಡೋಣ. ಏನಿಲ್ಲ, ತುಂಬ ಈಸಿ ಮಾಡೋದು, ಬಟ್ ಇದರಲ್ಲಿ ಒತ್ತದೇ ದೊಡ್ಡ ಸ್ವಲ್ಪ ಕಷ್ಟ. ಬಿಸಿಲು ಜಾಸ್ತಿ ಆಗಿಬಿಟ್ರೆ ಒತ್ತಕ್ಕಾಗಲ್ಲ. ನೀರು ಆಲ್ರೆಡಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಇವಾಗಲೇ ಉಪ್ಪು ಹಾಕೊಂಡ್ಬಿಟ್ಟು ಅದು ನೀರು ಕುದಿಯೋವರೆಗೂ ಬಿಡಬೇಕು. ಸ್ವಲ್ಪ ಹಾಕಮ್ಮ, ಸ್ವಲ್ಪ. ಹಾಂ, ಸಾಕು ಸಾಕು. ಆ ನೀರೆಲ್ಲ ಕುದ್ಮೇಲೆ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಮನೇಲೆ ಮಾಡಿರೋದು, ತೊಳೆದ್ಬಿಟ್ಟು ಒಣಗಾಕಿ ಮಿಲ್ಲಿಗೆ ಹಾಕ್ಕೊಂಬಂದು ಇಟ್ಕೊಂಡಿದ್ದೀನಿ. ಇನ್ನೂ ಇದೆ. ಇವಾಗ ಸದ್ಯಕ್ಕೆ ಇದು ಏನು ಸಂಡಿಗೆ ಮಾಡೋಕ್ಕೆ ಅಂತಲೇ ಹಾಕ್ಸಿದ್ದು. ರೊಟ್ಟಿ ಮಾಡೋಕ್ಕೆ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಮಾಡ್ಕೊಂಬಿಡೋಣ ಸಂಡಿಗೆ. ಚೆನ್ನಾಗಿರುತ್ತೆ ಈ ಟೈಮಲ್ಲಿ, ಸಮ್ಮರಲ್ಲಿ ಮಾಡಿಕೊಂಡ್ರೆ ನಮಗೆ ಮಳೆಗಾಲದಲ್ಲಿ ಚೆನ್ನಾಗಿ ಯೂಸ್ ಆಗುತ್ತೆ. ನಮಗಿಂತ ಜಾಸ್ತಿ ನಮ್ಮ ಹಸ್ಬೆಂಡ್ಗೆ ಇಷ್ಟ, ಅದಕ್ಕೆ ಇವತ್ತು ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ. ಇವಾಗಲೇ ಬೇಡ ಬಂಗಾರಿ, ಆಮೇಲೆ ಹಾಕೋಣ. ಇರು, ನೀರು ಕಾಯಿಲಿ, ಇರು ಈ ಕಡೆ ಬಾ. ಸೊ ನೀರು ಕಾಯೋವರೆಗೂ ವೆಯ್ಟ್ ಮಾಡೋಣ. ಇವಾಗ ಬರೀ ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ, ಆಮೇಲೆ ಫುಲ್ ಹಾಕೋದು. ಇವ್ನಿಗೆ ರಜಾ ಇರೋದಕ್ಕೂ ಅದಕ್ಕೂ ಏನು ಹಿಂಸೆ ಕೊಡ್ತಾನೆ ನಮಗೆ ಅಂದರೆ, ನಾನು ಹಾಕ್ತೀನಿ, ನಾನು ಮಾಡ್ತೀನಿ ಅಂತ ಬಟ್ಲು ಸಮೇತ ಹಾಕ್ಬಿಟ್ಟಿಯಾ. ಬರೀ ಹಿಟ್ಟು ಹಾಕು, ಹಾಕಮ್ಮ ಹಿಟ್ಟು. ಹಾ, ಹಿಂಗೆ ಇಟ್ಕೊಂಡು ಹಾಕು, ಹಂಗೆ ಹಾಕು. ಬಟ್ಲು ಹಿಡ್ಕೊ ಹುಷಾರಾಗೆ. ಬಿಡು, ಇದು ಆಮೇಲೆ ಹಾಕೋಣ ಇರು. ಎಲ್ಲ ಬೆಂದೋಯ್ತು. ಇದೊಂದು 5 ನಿಮಿಷ ಕುದಿಯಕ್ಕೆ ಹಂಗೆ ಬಿಟ್ಬಿಡೋಣ. ಇದು ಕುದಿಬೇಕಾದ್ರೆ ರಿಮೈನಿಂಗ್ ಹಿಟ್ಟು ಹಾಕೊಳ್ಳೋಣ. ಇಟ್ಕೊ. ಹಾಂ, ಹಾಕ್ತಾರೆ. ಅಲರ್ಟ್ಸ್ ಚೆನ್ನಾಗಿರುತ್ತೆ ಸಮ್ಮರ್ ಟೈಮಲ್ಲಿ. ಈ ಥರ ಮಕ್ಳಿಗೂ ಹೆಂಗಿದ್ರು ರಜಾಗಳಿರತ್ತಾ, ಅವ್ರನ್ನೂ ಸೇರಿಸ್ಕೊಂಡು ಕೆಲಸಗಳು ಮಾಡ್ತಿದ್ರೆ ನಮಗೂ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಚಿರುಗ್ ಸ್ಕೂಲ್ ಬೇರೆ ರಜಾನಾ, ಏನು ಹಿಂಸೆ ಕೊಡ್ತಾನೆ ಅಂದರೆ ಇವ್ನು ನಮಗೆ. ತಲಾಟೆ ಅಂದರೆ ತಲಾಟೆ, ಮನೆಯಲ್ಲೇ ಇರಲ್ಲ, ಹೊರಗಡೆ ಓಡಿ ಓಡಿ ಹೋಗ್ತಾ ಇರ್ತಾನೆ. ಅದಕ್ಕೆ ಇವತ್ತು ಅವನು ಸೇರಿಸಿ ಇಟ್ಕೊಂಡಿದ್ದೀವಿ. ಮಾಡು ಮಾಡು ಅಲರ್ಟ್, ಜೋರಾಗೆ. ಹಾಂ, ಸಾಕ್ಬಿಡು ಸಾಕ್ಬಿಡು ಸಾಕ್ಬಿಡು. ಆ್ಯಂಡ್ ಇವಾಗ ಚೆನ್ನಾಗೆ ಕುದ್ದಿದೆ. ಇವಾಗ ರಿಮೈನಿಂಗ್ ಏನು ಇಟ್ಟಿರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ನಾನು ಫಸ್ಟು ಒಂದು ಬಾಕ್ಸಲ್ಲಿತ್ತು, ಅದನ್ನೆಲ್ಲ ಹಾಕ್ತಾ ಇದ್ದೆ. ಆಮೇಲೆ ಸ್ವಲ್ಪ ನೀರು ಅಂತ ಅನ್ನಿಸ್ತು, ಸರಿ ಅಂತ ಹೇಳ್ಬಿಟ್ಟು ಇನ್ನೂ ಬಾಕ್ಸ್ ಎಕ್ಸ್ಟ್ರಾನೇ ಹಾಕಿಸ್ಕೊಂಡು ಬಂದಿದ್ದು ಇಟ್ಟಿದ್ದೆ ಅಕ್ಕಿ. ಯಾಕಂದರೆ ನಾನು ಅವಾಗವಾಗ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾ ಇರ್ತೀನಲ್ಲ, ಸೊ ಅದಕ್ಕೂ ಬೇಕಾಗತ್ತೆ ಅಂಥೇಳಿ ಎರಡಕ್ಕೂ ಸೇರಿಸಿ ಹಾಕಿದ್ದೆ. ಆಮೇಲೆ ನೀರಾಗಿತ್ತು ಅಂತ ಹೇಳ್ಬಿಟ್ಟು ರಿಮೈನಿಂಗ್ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಡ್ಬೇಕು. ಇದನ್ನು ಬೇಯಿಸೋದೇ ದೊಡ್ಡ ಕಷ್ಟ, ಬಿಕಾಸ್ ಅದನ್ನು ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟುಗಳಾಗ್ಬಿಡುತ್ತೆ, ಇಲ್ಲಾಂದರೆ ಫುಲ್ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ. ಬಟ್ ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಸಂಡಿಗೆ ಮಾಡೋದೆಲ್ಲ. ನನಗೆ ಜಾಸ್ತಿ ಎಲ್ಲ ಬರಲ್ಲ. ಸಬ್ಬಕ್ಕಿದು, ರಾಗಿದು, ಈ ಥರ ಅಕ್ಕಿ ಇದೆಲ್ಲ. ಅಕ್ಕಿದು ನಾನು ಫಸ್ಟು ಟ್ರೈ ಮಾಡ್ತಾ ಇರೋದು. ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಹಾಗಾಗಿ ಈ ಸಲ ಬಲ್ಕಾಗಿ ಮಾಡ್ಕೊಂಬಿಡೋಣ, ವರ್ಷ ಪೂರ್ತಿ ಆಗತ್ತೆ. ಆ್ಯಂಡ್ ಮಳೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಏನಾದರೂ ಜೊತೆಗೆ ನೆಂಚ್ಕೊಳಕ್ಕಿದ್ರೆ ಅಲ್ವಾ. ಸೊ ಅಂಗಡಿಯಿಂದ ತೊಗೊಂಡು ಬರೋ ಬದಲು ಈ ಥರ ಮನೇಲಿದ್ದಾಗ ಫ್ರೀಯಾಗಿದ್ದಾಗ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸಲ ನಾನೇ ಕೈ ಹಾಕಿ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಸುಮ್ಮನೆ ಆಗೋಗ್ಬಿಡ್ತಿದ್ದೆ, ಅಯ್ಯೋ ಯಾರು ಮಾಡ್ತಾರೆ ಬಿಡು ಅಂತ. ಬಟ್ ಈ ವರ್ಷ ಇಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗೆ ಬೆಂದಮೇಲೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಮುಂಚೆನೇ ಹಾಕ್ಬಿಟ್ರೆ ಏನು ಗೊತ್ತಾಗುತ್ತೆ, ಫುಲ್ ಅದೇ ಡಾಮಿನೇಟ್ ಕಲರ್ ಥರ ಆಗಿಬಿಡುತ್ತೆ. ಆ್ಯಂಡ್ ಜೀರಿಗೆನೂ ಅಷ್ಟೇ ಇವಾಗ ಹಾಕ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಮೊದಲೇ ಹಾಕಿದ್ರೆ ಜೀರಿಗೆ ಚೆನ್ನಾಗಿ ಬೆಂದು ಅದರದ್ದೇ ಸ್ಮೆಲ್ ಹೊಡಿತಾ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಹಾಕ್ತಾ ಇದ್ದೀನಿ. ಹಾಕಿ ಇವಾಗ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ.
ಅಂದ್ಕೊಂಡೆ. ಬಟ್ ಅದು ಒಲೆ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡೋಕ್ಕಾಗಿದ್ದಿಲ್ಲ. ಹಾಗಾಗಿ ಒಂದು ಮೂಲೆಯಲ್ಲಿ ಇಟ್ಕೊಂಡು ನಾವು ಹೇಗೆ ಮುದ್ದೆ ತೊಳಸ್ತೀವೋ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆವಾಗ ಆ ಜೀರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಇವಾಗ ಹೋಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಬಿಕಾಸ್ ಬಿಸಿ ಬಿಸಿ ಇರುವಾಗಲೇ ಹಾಕೊಂಬಿಡ್ಬೇಕು. ತಣ್ಣಗಾದರೆ ತುಂಬ ಕಷ್ಟ ಆಗುತ್ತೆ ಒತ್ತಕ್ಕೆ. ಹಾಗಾಗಿ 2 ಥರದ್ದು ಇತ್ತು. ನಾನೊಂದು, ನಮ್ಮ ಹಸ್ಬೆಂಡ್ ಒಂದು ತೊಗೊಂಡು ಇಬ್ಬರೂ ಒತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವೇನು ಶೇಪು ಇದೇ ಥರ ಬರಬೇಕು ಅದೇ ಥರ ಬರಬೇಕು ಅಂತೆಲ್ಲ ಏನಿದ್ದಿಲ್ಲ. ಸುಮ್ಮನೆ ನಮ್ಗೆ ಹೆಂಗೆ ಅನಿಸುತ್ತೋ ಉದ್ದುದ್ದಕ್ಕೆ ಚಕ್ಲಿ ಥರ ಎಲ್ಲ ಥರನೂ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಫೈನಲಿ ನಮ್ಮ ಅತ್ತೆ ಕೂಡ ಬಂದು ಸ್ವಲ್ಪ ಹೊತ್ತು ಹೆಲ್ಪ್ ಮಾಡಿದ್ರು. ಅಂದರೆ ಎಲ್ಲ ಇದ್ರೊಳಗೆಲ್ಲ ಹಾಕಿ ಕೊಡ್ತಾ ಇದ್ರು. ನಾವು ಕೂಡ ಎಲ್ಲ ಬೇಗ ಬೇಗ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಇದನ್ನೆಲ್ಲ ಹಾಕಿ ಮುಗಿಸೋಷ್ಟರಲ್ಲೇ ಸಾಕಾಗೋಯ್ತು. ಫುಲ್ಲು ಬಿಸಿಲು. ಫುಲ್ ಸೆಕೆ ನೀರೇ ಕಿತ್ಕೊಂಡು ಬಂದ್ಬಿಡ್ತಿತ್ತು. ಹಸ್ಬೆಂಡ್ ಅಂತೂ ಬೈತಾನೆ ಇದ್ರು, ನಾನು ಮನೇಲಿದ್ದೀನಿ ಅಂತ ಎಷ್ಟು ಕೆಲಸ ಕೊಡ್ತಾ ಇದೆಯಾ ನನಗೆ ಅಂತ ಹೇಳ್ಬಿಟ್ಟು. ಅಪ್ಪ ಫೈನಲಿ ಆಯಿತು. ಸಿಕ್ಕಾಪಟ್ಟೆ ಬಿಸಿಲು, ಸುಸ್ತಾಗೋಯ್ತು. ನೋಡಿ ಇಷ್ಟು ಮಾಡಾಕಿದ್ದೀವಿ ಫೈನಲಿ. ಒಂದು ಪಾತ್ರೆ ತುಂಬ ಆಗಿದ್ದು ಇಷ್ಟೇ, ಅದು ಹಳೇದು, ಅದು ಒಣಗ್ತಾ ಇದೆ. ಇವಾಗಿರೋ ಬಿಸಿಲಿಗೆ ಇವತ್ತು ಸಂಜೆ ಅಷ್ಟೊತ್ತಿಗೆಲ್ಲ ಫುಲ್ ಒಣಗೋಗುತ್ತೆ. ಇದೊಂದು 3 ಜನಕ್ಕೆ 3 ಭಾಗ ಮಾಡಬೇಕು. ಸೊ ಪಾರ್ಟಿಷನ್ ಮಾಡಿ ಎಲ್ಲರಿಗೂ ಕಳ್ಸ್ಬೇಕು. ಒಂದು ನಮ್ಮ ಮನೆಗೆ ಮತ್ತು ನಮ್ಮ ಅತ್ತೆ ಮನೆ 3 ಜನಕ್ಕೂ ಕೊಡಬೇಕು. ಸೊ ಇದು ಸದ್ಯಕ್ಕೆ ಇಷ್ಟಾಗಿದೆ. ಸುಸ್ತಾಗಿ ಹೋಗ್ಬಿಟ್ಟಿದೆ. ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಸಂಡಿಗೆ ಎಲ್ಲ ಹಾಕಿ ಸುಸ್ತಾಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮಧ್ಯಾಹ್ನ ಮೇಲೆ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಅಲ್ಲಿಗೆ ಬಂದ್ವಿ. ದೇವಸ್ಥಾನದಲ್ಲಿ ಮಗುಗೆ ಮುಡಿ ಕೊಡ್ತಾ ಇದ್ರು ನಮ್ಗೆ ಗೊತ್ತಿರೋರು. ಅದಕ್ಕೆ ಫಂಕ್ಷನ್ಗೆ ಅಟೆಂಡ್ ಮಾಡಲೇಬೇಕಾಗಿತ್ತು. ಹಾಗಾಗಿ ರೆಡಿ ಆಗಿಬಿಟ್ಟು ಅಲ್ಲಿ ಬಂದ್ವಿ. ಹೀಗೆ ಇಲ್ಲಿ ನೋಡಿ ನಮ್ಮ ಗುಂಡು ಬಾಸ್ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ಇವ್ರಿಗೂ ನಮ್ಮ ಚಿಕ್ಕ ಮಗುಂಗೂ 2 ತಿಂಗಳು ಡಿಫ್ರೆನ್ಸು. ಹಾಗೆ ಇವ್ರಿಗೆ ದೊಡ್ಡ ಮಗಳು ಒಬ್ಳಿದ್ದಾಳೆ, ಅವನಿಗೂ ಮತ್ತು ನನ್ನ ಮಗನಿಗೆ ಇಬ್ರಿಗೂ 1 ತಿಂಗಳು ಡಿಫ್ರೆನ್ಸು. ಸೊ ಒಂದೇ ಹಾಸ್ಪಿಟಲಲ್ಲಿ ಹುಟ್ಟಿರೋದು ಎಲ್ಲರೂ. ಮುಂಚೆಯಿಂದನೂ ಗೊತ್ತಿರೋರೆ. ಹಾಗಾಗಿ ನಮ್ಮ ಪಕ್ಕದೂರಲ್ಲೇ ಮಾಡ್ತಾ ಇದ್ರಲ್ಲ, ಹಾಗಾಗಿ ಹೋಗಿ ಅಟೆಂಡ್ ಮಾಡಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲೂ ಸ್ವಲ್ಪ ಹೊತ್ತಿದ್ದು ಊಟ ಎಲ್ಲ ಮಾಡಿಕೊಂಡು ದೊಡ್ಡಬಳ್ಳಾಪುರಕ್ಕೆ ಹೋಗೋಣ ಸ್ವಲ್ಪ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ವಿ. ಮಳೆ ಬಂದುಬಿಡ್ತು ಫುಲ್ ಜೋರಾಗೆ. ನಾವೇ ಆದರೆ ಹೇಗೋ ಮಳೆನ ಅನ್ಕೋಬೋದು. ಬಟ್ ಬುಜ್ಜಿ ಬೇಬಿ ಇದ್ನಲ್ಲ, ಸೊ ಹಾಗಾಗಿ ಸ್ವಲ್ಪ ಹೊತ್ತು ಸೈಡಿಗೆ ಆಗ್ಬಿಟ್ಟು ಅಲ್ಲೇ ಒಂದು ಟೀ ಶಾಪ್ ಇತ್ತು, ಅಲ್ಲೇ ಟೀ ಕುಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಮಳೆ ನಿಂತ ಮೇಲೆ ಮತ್ತೆ ಹೋದ್ವಿ. ಏನಿಲ್ಲ, ನಾಳೆ ನನ್ನ ಬರ್ಡೇ ಇದೆ. ಸೊ ಹಾಗಾಗಿ ಹಸ್ಬೆಂಡು ಬಟ್ಟೆ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ನಾನು 3 ಪೀಸ್ ಸೆಟ್ಗಳು ಬರುತ್ತಲ್ಲ ಆ ಥರದ್ದು ನೋಡ್ತಾ ಇದ್ದೆ. ಬಿಕಾಸ್ ಈ ಟೈಮಲ್ಲಿ ನನಗೆ ಅದು ಕಂಫರ್ಟಬಲ್ ಅಂತ ಅನಿಸುತ್ತೆ. ಹಾಗಾಗಿ ಆಮೇಲೆ ಒಂದು 2-3 ಅಂಗಡಿ ಹುಡುಕಿದ್ಮೇಲೆ ನಮಗೂ ಇಬ್ರಿಗೂ ಇಷ್ಟ ಆಗಿರೋದು ಒಂದು ಸಿಕ್ತು, ತೊಗೊಂಡು ಮತ್ತು ನೆಕ್ಸ್ಟು ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಶಾಪ್ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಕೂಡ ಬ್ಯಾಂಗಲ್ಸ್ ಎಲ್ಲ ತುಂಬ ಹೊತ್ತು ಹುಡುಕ್ತೆ. ಒಂದು 3-4 ಅಂಗಡಿಯಲ್ಲೆಲ್ಲ ಹುಡುಕ್ತೆ. ಬಟ್ ನನ್ನ ಬಟ್ಟೆ ಕಲರ್ಗೆ ಮ್ಯಾಚ್ ಆಗಿರೋ ಬ್ಯಾಂಗಲ್ಸ್ ಸಿಕ್ಕೇ ಇಲ್ಲ. ಸೊ ರಿಮೈನಿಂಗ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು, ಮತ್ತು ಪೂಜೆಗೆಲ್ಲ ಹೂವು ಬೇಕಾಗಿತ್ತಲ್ಲ, ಹೂವು ತೊಗೊಂಡು ಬರೋಣ ಅಂತ ಹೋಗಿದ್ವಿ. ಇವಾಗ ನಾವು ಹೂವು ತೊಗೊಳಕ್ಕೆ ಬಂದಿದ್ದೀವಿ. ಹೂವು ಬುಜ್ಜಿನೂ ಬಂದವನು ನೋಡಿ ಹೆಂಗೆ ಕಾಣಿಸ್ತೀನಿ ಕ್ಯೂಟಾಗಿ. ಮುಡ್ಕೊಳ್ಳೋಕ್ಕೆ ಮತ್ತು ದೇವರಿಗೆ ಪೂಜೆಗೆ ಎಲ್ಲದಕ್ಕೂ ಹೂವೆಲ್ಲ ತೊಗೊಂಡು, ಎಲೆ, ಅಡಿಕೆ, ಬಾಳೆಹಣ್ಣೆಲ್ಲ ಬೇಕಾಗಿತ್ತು. ಎಲ್ಲ ಒಂದೇ ಸಲ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಇನ್ನೇನು ಬೈಕ್ ಹತ್ತೋಣ ಅಂತ ಹತ್ವಿ. ಅಷ್ಟೊತ್ತಿಗೆ ಜೋರು ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಅಲ್ಲಿರೋ ತೆಂಗಿನ ಮರ ಎಲ್ಲ ಫುಲ್ ನೆಲಕ್ಕೆ ಟಚ್ ಆಗ್ತಾಯಿತ್ತು, ಆ ಥರ ಬಗ್ತಾಯಿತ್ತು. ಅಷ್ಟು ಜೋರು ಮಳೆ. ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಎಲ್ಲ ಡಮಿಲ್ ಡಿಮಿಲ್ ಅಂತ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಭಯನೇ ಆಗೋಯಿತು. ಬಟ್ ಬುಜ್ಜಿ ಬೇಬಿ ಅಂತೂ ಆ ಮಳೆನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಬಿಕಾಸ್ ಇದು ಫಸ್ಟು ಮಳೆ, ಅವನು ಮಳೆಯಲ್ಲಿ ಯಾವತ್ತೂ ಹೊರಗಡೆ ಬಂದೇ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಆಮೇಲೆ ಅಲ್ಲಿಂದ ಬಂದ್ವಿ. ಹೇಗೋ ಮಳೆ ನಿಂತಮೇಲೆ ಬಂದಮೇಲೆ ಇವಾಗ ಹೂವೆಲ್ಲ ಕಟ್ಟಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀನಿ. ನನಗೆ ದಿಂಡು ಹಾಕ್ತಾರಲ್ಲ ಅದು ತುಂಬ ಇಷ್ಟ. ಬಟ್ ನನಗೆ ದಿಂಡು ಹಾಕಕ್ಕೆ ಬರಲ್ಲ. ಹಾಗಾಗಿ ನಾನು ಈ ಥರ ಸೂಜಿಯಲ್ಲಿ ಪೋಣಿಸ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು RCB ಮ್ಯಾಚ್ ಇತ್ತಲ್ಲ, ಹಾಗಾಗಿ ಹೂವನ್ನು ಬಿಟ್ಬಿಟ್ಟು ಇಂಟ್ರೆಸ್ಟಾಗಿ RCB ಮ್ಯಾಚ್ ನೋಡ್ತಾ ಇದ್ದೆ. ಆ್ಯಂಡ್ ಹಸ್ಬೆಂಡು ನನಗೆ ವಿರಾಟ್ ಕೊಹ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ, ಅದನ್ನೇ ಕೇಳ್ತಾಯಿದ್ರು, ನಿಂಗೆ ಯಾರು ಇಷ್ಟ, ಯಾವ ಟೀಮ್ ಸಪೋರ್ಟ್ ಮಾಡ್ತೀಯಾ ಅಂತೆಲ್ಲ ಹೇಳ್ಬಿಟ್ಟು. ಸೊ ಹಾಗೆ ಮ್ಯಾಚ್ ನೋಡಿಕೊಂಡು ಹೂವೆಲ್ಲ ಕಟ್ಟಿಕ್ತೆ. ಫೈನಲಿ RCB ಗೆದ್ದರು. ಸೊ ಪಂಜಾಬ್ಗೆ ವಾಪಸ್ ಕೊಟ್ಟರು ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ನಿಮಗೂ ಯಾವ ಟೀಮ್ ಇಷ್ಟ IPL ಅಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ. ಹಂಗೆ ಯಾವ ಪ್ಲೇಯರ್ ಇಷ್ಟ ಅಂತಲೂ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಹೀಗಿತ್ತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.